ಇಂಗ್ಲಿಷ್ ಮೀಡಿಯಂ ಕಲಿಸಿ, ನಿಮ್ಮ ಮತ್ತೊಬ್ಬರ ಮನೆ ಕನ್ನಡ ಮೀಡಿಯಂ ಕಲಿಸಿ ಅಂತೇಳಿ ಅದನ್ನು ಕೂಡಬಾರ್ದು. ಕನ್ನಡ ಶಾಲೆಯಲ್ಲೂ ಕೂಡ ಇಂಗ್ಲಿಷ್ ಒಂದು ಭಾಷೆ ಇವತ್ತು ದಿವಸ ಕಂಪಲ್ಸರಿ ಆಗಿರಲೇಬೇಕು. ಯಾಕಂದ್ರೆ ಜಾಗತಿಕ ಇವತ್ತು ನೋಡ್ತೀವಲ್ಲ ಬೆಳವಣಿಗೆಗಳು, ಸ್ಪೇಸ್ ಟೆಕ್ನಾಲಜಿ ಇರ್ಬೋದು. ಇವತ್ತು ನಾವು ಮಾತೆತ್ತರ ಸೆಮಿ ಕಂಡಕ್ಟರ್ ಅಂತೀವಿ, ಅದು ಪಾಪ ಹಳ್ಳಿ ಮಂದಿಗೆ ಏನೂ ಗೊತ್ತಾಗಿಲ್ಲ, ನಮಗೆ ಅರ್ಥ ಆಗಿಲ್ಲ. ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಿಮ್ಗೇನು ಅರ್ಥ ಆಗಿಲ್ಲ. ಸೆಮಿ ಕಂಡಕ್ಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನೆಲ್ಲ ಹೇಳ್ತೀವಿ ಬಗೆದ್ವಿ ಬಾಯಿ, ಅವೆಲ್ಲ ಕನ್ನಡದಾಗ ಇಲ್ಲಲ್ಲ. ಇನ್ನೇನು ಡೆವಲಪ್ಮೆಂಟ್ ಆಗ್ತಾವು, ಬದಲಾವಣೆಗಳಾಗ್ತಾವು. ಹೀಗಾಗಿ ಕನ್ನಡ ಮೀಡಿಯಂ ಶಾಲೆಯಲ್ಲೂ ಕೂಡ ಒಂದು ಇಂಗ್ಲಿಷ್ ಮಾಧ್ಯಮ ಸಾಗಬೇಕು. ಯಾಕಂದ್ರೆ ನಮ್ಮ ಯುವಕರು, ನಮ್ಮ ಮಕ್ಕಳು, ರೈತರ ಮಕ್ಕಳು, ಅವರು ಆ ಇಂಗ್ಲಿಷಿನ ಒಂದು ಕೀಳುರಿಮೆಯಿಂದ ಅಥವಾ ಇಂಗ್ಲಿಷ್ ಭಾಷೆಯಿಂದ ಅವರು ವಂಚಿತ ಆಗಬಾರ್ದು. ಜಾಗತಿಕ ಬೆಳವಣಿಗೆಗಳು ಕೂಡ ಅವರು ಪಾಲುದಾರ ಆಗಬೇಕು ಅನ್ನೋದು ನನ್ನ ಆಶೆ. ಮುಕ್ತವಾಗಿ ಇವತ್ತು ನಾನು ಹೇಳಿದ್ದೀನಿ, ಸತ್ಯವಾದೇ ಹೇಳಿದ್ದೀನಿ. ಇವತ್ತು ಬಹಳ ಮಂದಿ ಆತ್ಮವಂಚನೆ ಮಾಡ್ಕೋತಾರೆ, ಮಾತಾಡ್ತಾರೆ. ಆದರೆ ಎಲ್ಲಿವರೆಗೆ ಇದೆಲ್ಲನೂ ಕೂಡ ನಮಗೆ ಇಕೋ ಸಿಸ್ಟಮ್ ಡೆವಲಪ್ ಆಗೋದಲ್ಲ, ಅಲ್ಲಿವರೆಗೆ ಕನ್ನಡ ಮೀಡಿಯಂದಲ್ಲಿ ಇದ್ದಂಥವ್ರಿಗೂ ಇಂಗ್ಲೀಷ್ ಕಲಿಬೇಕು. ಇಂಗ್ಲೀಷ್ ಮೀಡಿಯಂನಾಗ ಯಾರ್ಯಾರು ಇದ್ದೀರಿ ಅವ್ರು ಕಂಪಲ್ಸರಿ ಕನ್ನಡ ಕಲಿಬೇಕು. ಮೆಡಿಕಲ್ ಆಗಲಿ, ಇಂಜಿನಿಯರಿಂಗ್ ಅದು ಕೂಡ ಇವತ್ತು ಸಹ ಆಗಬೇಕು ಅನ್ನೋ ವಿಷಯದಿಂದ, ಅಂದರೆ ಜಾಗತಿಕ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಅಂತ ಸಹ. ಅದರ ಅರ್ಥ ನಮ್ಮ ಮಾತೃಭಾಷೆ ಮೇಲೆ ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಐಡೆಂಟಿಟಿ. ಅದರ ಬಗ್ಗೆ ನಾವು ಎಲ್ಲ ಕಡೆ ಹೋದರೂ ಅದೇ ಹೇಳಿದ್ದಾರೆ, ಎಲ್ಲೇ ಹೋಗರು, ಹೇಗೆ ಇರು, ನೆಮ್ಮದಿಗೂ ಕನ್ನಡಿಗ ಆಗಿರು ಅಂತೇಳಿ. ಹುಟ್ಟುದ್ದೇವು ಕನ್ನಡಿಗಾಗಿ, ಸಾಯೋದು ಕೂಡ ಕನ್ನಡಿಗನಾಗಿ ಇವತ್ತು ಸಹ ಅಂತ ಮಾತನ್ನು ಹೇಳಿ, ಇವತ್ತು ಅನೇಕ ನಮ್ಮ ಹಿರಿಯರು ಸಹ ಏನು ಎಲ್ಲರನ್ನ ಇವತ್ತು ತಾವು ಸ್ಮರಿಸಿದಲ್ಲಿ ಇವತ್ತು ಸಹ ನಮ್ಮ ರಾಷ್ಟ್ರ ಕವಿಗಳ ಬಗ್ಗೆ, ಜ್ಞಾನಪೀಠ ಪ್ರಶಸ್ತಿ ವಿಜೇಕರ ಬಗ್ಗೆ ಅವರೇನು ನಮ್ಮ ಕನ್ನಡಕ್ಕೆ ಕೊಡುಗೆ ಕೊಡಿದ್ದಾರೆ. ಇವತ್ತು ನಾಗನೂರು ಮಠ, ಎಲ್ಲಿ ನಮ್ಮ ಬೆಳಗಾವಿಯಲ್ಲಿ ರುದ್ರಾಕ್ಷಿ ಮಠ, ಇವತ್ತು ಅಲ್ಲಿ ಆ ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಉಳಿವನ್ನು ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಅನೇಕ ಕನ್ನಡ ಶಾಲೆಗಳು ನಮ್ಮೆಲ್ಲ ಗಡಿ ಭಾಗದಲ್ಲಿ ಜಗ್ ತಾಲೂಕಿನಾಗ, ಮತ್ತೊಂದು ಕಡೆ ಎಲ್ಲ ಕಡೆ ತಾಲೂಕಿನಲ್ಲಿ ಕನ್ನಡದ ಒಂದು ಉಳಿಸ್ಕೊಳ್ಳೋಕೆ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಅಂಥವ್ರೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸ್ಮರಿಸಬೇಕಾಗ್ತದೆ, ಅವ್ರನ್ನ ಸ್ಮರಣೆ ಮಾಡಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ, ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ನಾನು ವಿಶೇಷವಾಗಿ ಹಾಶಿಂ ಪೀರ್ ವಾಲಿಕರ್ ಅವರಿಗೆ, ಅವರ ಎಲ್ಲ ಸಂಘಟಕರಿಗೆ ಮತ್ತು ಸಿದ್ದರಾಮಯ್ಯ ಲಕ್ಕುಂಡಿ ಮಠದ ನಮ್ಮ ತಾಲೂಕು ಅಧ್ಯಕ್ಷರು, ತಮ್ಮಿಬ್ಬರು ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳೇನಿದಾರಲ್ಲ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ.